ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಭಾಗ್ಯಲಕ್ಷ್ಮಿ ಸೀರಿಯಲ್. ಅಡುಗೆ ಮನೆಯಲ್ಲಿ ತಾಂಡೋ ಪೇಚಾಟ. ಭಾಗ್ಯ ಕಷ್ಟ ಗೊತ್ತಾಗುತ್ತಾ ಭಾಗ್ಯ ಪಡುತ್ತಿದ್ದ ಪಾಡು ತಾಂಡವ್ಗೆ ಒಂದೊಂದಾಗಿ ತಿಳಿಯುತ್ತಿದೆ. ಹೌದು, ಬೆಳಗ್ಗೆ 4 ಗಂಟೆಗೆ ಕುಸುಮ ಬಂದು ತಾಂಡವ್ ರೂಮ್ ಬಾಗಿಲು ತಟ್ಟುತ್ತಾಳೆ. ತಾಂಡವ್ ನಿತ್ಯ ಕಣ್ಣೀರಲ್ಲಿ ಬಂದು ಬಾಗಿಲು ತೆಗೆದು ನೋಡುತ್ತಾನೆ. ತಾಯಿಯನ್ನು ಕಂಡು ಅಮ್ಮ ಏನು ಇಷ್ಟು ಹೊತ್ತಿನಲ್ಲಿ ಬಾಗಿಲು ಬಡುತ್ತಿದೆ, ಯಾಕೆ, ಏನಾಯಿತು ಎಂದು ಕೇಳುತ್ತಾನೆ. ಮುಂಜಾನೆ 4 ಗಂಟೆ ಆಯಿತು, ಇನ್ನು ನಿದ್ದೆಯಿಂದ ಏಳುವ ಲಕ್ಷಣಗಳು ಕಾಣುತ್ತಿಲ್ಲ. ನೀನು ಬೆಳಗ್ಗೆ ತಿಂಡಿ ಮಾಡುವ ಅಂದಾಜಲ್ಲಿ ಇಲ್ಲವೇ ಎಂದು ಕೇಳುತ್ತಾಳೆ. ಅಮ್ಮ ಬೆಳಿಗ್ಗೆ ಆಗಲಿ, ಬಳಿಕ ಎಲ್ಲ ನೋಡಿಕೊಂಡರೆ ಆಯಿತು ಎನ್ನುತ್ತಾನೆ. ಆಗ ಕುಸುಮಕ್ಕೆ ಬಹಳ ಕೋಪ ಬರುತ್ತದೆ. ನನಗೆ ಕೊಂಚ ಬಿಸಿ ನೀರು ಬೇಕು ಎಂದಾಗ ತಾಂಡು ಶಾಕ್ ಆಗುತ್ತಾನೆ. ಈಗ ಬಿಸಿ ನೀರು ಕೇಳುತ್ತಿದೆಯಾ, ಬೆಳಿಗ್ಗೆ ಕಾಯಿಸಿ ಕೊಡುತ್ತೇನೆ ಎಂದಾಗ ಕುಸುಮಗೆ ಆರಾಮಾಗುತ್ತಾಳೆ. ಭಾಗ್ಯ ಆದರೆ ಅಲ್ಲೇ ಕೆಲಸ ಮಾಡುತ್ತಾ ಇದ್ದಳು. ಆಕೆಗೆ ಇದು ಯಾವುದನ್ನು ಹೇಳುವ ಅಗತ್ಯ ಇರಲಿಲ್ಲ, ಆದರೆ ಇದೀಗ ಈ ಎಲ್ಲ ವಿಚಾರ ಹೇಳುವ ಪ್ರಮೇಯ ಬಂದಿದೆ ಎಂದು ನೊಂದು ಹೇಳುತ್ತಾಳೆ. ಇದನ್ನು ನೋಡಿದ ತಾಂಡು ಸರಿ, ನೀರು ಬೇಕು ತಾನೇ, ತರುತ್ತೇನೆ ಎಂದು ಅಡುಗೆ ಮನೆಗೆ ಹೋಗಲು ಮುಂದಾಗುತ್ತಾನೆ. ಮಗನನ್ನು ತಡೆಯುತ್ತಾಳೆ. ಅಡುಗೆ ರೂಮ್ಗೆ ಹೋಗಲು ತಾಂಡವನನ್ನು ತಡೆದ ಕುಸುಮ, ಅಡುಗೆ ಮನೆಗೆ ಹೋಗಬೇಕಾದರೆ ಮಡಿಯಿಂದ ಹೋಗಬೇಕು, ಸ್ನಾನ ಮಾಡಿ ಆಮೇಲೆ ಅಡುಗೆ ಕೋಣೆಗೆ ಹೋದರೆ ಚೆನ್ನ ಎಂದು ಕಡ್ಡಿ ಮುರಿದ ಹಾಗೆ ಕೇಳುತ್ತಾಳೆ. ಇದನ್ನು ಕೇಳಿದ ತಾಂಡವ ಸುಸ್ತಾಗಿ ಬಿಡುತ್ತಾನೆ. ಏನು ಸ್ನಾನ ಮಾಡಬೇಕಾ ಇಷ್ಟು ಹೊತ್ತಿನಲ್ಲಿ ಎನ್ನುತ್ತಾಳೆ. ಆ ಬಳಿಕ ಸರಿ ಅಮ್ಮ ಎಂದು ಹೇಳಿ ಬಾಗಿಲನ್ನು ಹಾಕಿಕೊಳ್ಳುತ್ತಾನೆ. ಭಾಗ್ಯಗೆ ಹೀಗೆ ಆಗುತ್ತಿದ್ದನು ತಾಂಡವಗೆ ನೆನಪಾಗುತ್ತದೆ. ಭಾಗ್ಯಳನ್ನು ಎಚ್ಚರಿಸುತ್ತದೆ ಅತ್ತೆ. ಭಾಗ್ಯ ಬಾಗಿಲು ತೆರೆದ ಕೂಡಲೇ ಅತ್ತೆಯಿಂದ ಕುಸುಮ, ಏನೇ ಭಾಗ್ಯ, ನೀನು ಇವತ್ತು 5 ಗಂಟೆ ಆಯಿತು, ಇನ್ನೂ ಎದ್ದೇ ಇಲ್ವಲ್ಲೇ, ಯಾಕೆ ಎಂದು ಕೇಳಿದಾಗ ಅಲ್ರಾಮ್ ಹೊಡಿಲಿಲ್ಲ ಅತ್ತೆ ಎಂದು ಹೇಳುತ್ತಾಳೆ. ಇದನ್ನು ಕೇಳಿದ ಕುಸುಮ, ಸರಿ, ನಿನ್ನ ಮಾವನಿಗೆ ನೀರು ಬೇಕಂತೆ, ಈಗ ಬೇಗ ಬಿಸಿ ನೀರು ಕಾಯಿಸಿಕೊಂಡು ಹೀಗೆ ಹೋಗಬೇಡ, ಸ್ನಾನ ಮಾಡಿ ಆ ಬಳಿಕ ಹೋಗು ಎಂದು ಹೇಳುತ್ತಾಳೆ. ಭಾಗ್ಯಳನ್ನು ಕಂಡು ಸಿಡುಕುತ್ತಿದ್ದ ತಾಂಡವ್ ಆಗ ಭಾಗ್ಯಕ್ಕೆ ತಾಂಡವ್ ಬೈಯುತ್ತಾನೆ. ಯಾಕೆ ಅಡುಗೆ ಮನೆ ಮಾಡಲು ನೀವು ಇಷ್ಟು ಕಷ್ಟ, ನಿನಗೆ ಬೇಗ ಹೇಳಲು ಏನು ದಾಡಿ ನಿನಗೆ ಅಂದಾಗ, ನಿನ್ನೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಹೆಚ್ಚು ಕೆಲಸ ಇತ್ತು, ಹಾಗೆ ಮಲ್ಕಬೇಕಾದ್ರೆ ಸ್ವಲ್ಪ ತಡವಾಯಿತು, ಹಾಗಾಗಿ ನಾನು ಇವತ್ತು ಉಳಿದು ತಡ ಆಯಿತು ಎಂದಾಗ ಕೊಂಚ ಹಗುರವಾಗಿ ಮಾತನಾಡುತ್ತಿರುತ್ತಾನೆ ತಾಂಡವ್. ಇದನ್ನು ನೋಡಿದ ಭಾಗ್ಯ ಬಹಳ ಬೇಸರಗೊಂಡಿರುತ್ತಾಳೆ. ಆದರೆ ಇದೀಗ ಈ ಪರಿಸ್ಥಿತಿ ತಾಂಡವ್ಗೆ ಬಂದಿದೆ. ಭಾಗ್ಯ ಕಷ್ಟ ತಾಂಡವ್ಗೆ ತಿಳಿಯುತ್ತಿದೆ. ಮಗನ ಪರ ವಹಿಸಿದ ಕುಸುಮ, ಇನ್ನು ಕುಸುಮ ಮಾತ್ರ ಯಾವುದೇ ಕಾರಣಕ್ಕೂ ಮಗನ ಮೇಲೆ ಸಿಂಪತಿ ಹೋಗುವುದೇ ಇಲ್ಲ. ಯಾಕಂದರೆ ಅಷ್ಟರ ಮಟ್ಟಿಗೆ ಮಗನ ಮೇಲಿನ ಮೋಹ ತೊರೆದು ಹೋಗಿದೆ. ಮಗ ಎಂದರೆ ಕುಸುಮಗೆ ಪ್ರಾಣ. ಆದರೆ ಮಗ ಮಾಡಿರುವ ಕೆಲಸವನ್ನು ಆತನು ಸುಮ್ಮನೆ ಬಿಟ್ಟು ಆಗುವುದಿಲ್ಲ ಎಂದುಕೊಂಡಿರುತ್ತಾಳೆ. ಸೊಸೆ ಮನೆಗೆ ಬರಬೇಕಾದರೆ ಮಗನಿಗೆ ಒಳ್ಳೆಯ ಪಾಠ ಕಲಿಸಬೇಕು, ಹಾಗೆಯೇ ಸೊಸೆ ಮಾಡುತ್ತಿದ್ದ ಕಷ್ಟ ಆತನಿಗೆ ತಿಳಿಯಬೇಕು ಎನ್ನುವುದು ಆಕೆಯ ಆಸೆ. ಇದಕ್ಕಾಗಿ ಪೂಜಾ ನನ್ನ ಕುಸುಮ ಮನೆಯಲ್ಲಿ ಇರುವಂತೆ ಹೇಳಿದ್ದು. ತಾಂಡವ್ ಏನೇ ಮಾಡಿದರೂ ಪೂಜಾ ಅದಕ್ಕೆ ಒಂದೊಂದು ಕಾಮೆಂಟ್ ಮಾಡ್ತಾ ಇರ್ತಾಳೆ. ಪೂಜಾ ಉದ್ದೇಶ ಒಂದೇ, ಹೇಗಾದರೂ ಮಾಡಿ ಅಕ್ಕನನ್ನು ಈ ಮನೆಗೆ ವಾಪಸ್ ಕರೆಸಿಕೊಳ್ಳಬೇಕು ಎನ್ನುವುದು. ಇನ್ನು ತಾಂಡವ್ಗೆ ವಿಚಾರದಲ್ಲಿ ಶ್ರೇಷ್ಠ ಬಹಳ ಕೋಪ ಮಾಡಿಕೊಳ್ಳುತ್ತಾಳೆ. ಇನ್ನು ಡೂಪ್ಲಿಕೇಟ್ ಅತ್ತೆ ಮಾವುಗಳನ್ನು ಶ್ರೇಷ್ಠಾಗಿ ಒರಟಾಗಿ ಇರುತ್ತದೆ. ಶ್ರೇಷ್ಠಗೆ ಆಕೆ ಮಾತುಗಳು ಇಷ್ಟ ಆಗುತ್ತಿಲ್ಲ. ಮುಂದೇನು ಆಗುತ್ತೆ ಕಾದು ನೋಡಬೇಕಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.